ವಿಡಿಯೋ ಒಳಗೆ ಹೋಗೋದಕ್ಕಿಂತ ಮುಂಚೆ ರೆಡ್ ಕಲರಲ್ಲಿ ಕಾಣಿಸ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರುಚಿಗೆ ಸ್ವಾಗತ. ನಾನಿವತ್ತೊಂದು ಹೆಲ್ತ್ ಡ್ರಿಂಕ್ ತೋರಿಸ್ತಾ ಇದ್ದೀನಿ. ಯಾರಿಗೆ ಮೈಯಲ್ಲಿ ತುಂಬ ಸುಸ್ತಿರುತ್ತೆ, ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಯಾವಾಗಲೂ ಕೂತ್ಕೊಂಡಿರಬೇಕು, ಯಾವಾಗಲೂ ಮಲ್ಕೊಂಡಿರಬೇಕು ಅಂತ ಅನ್ನಿಸ್ತಾ ಇರುತ್ತೆ ಕೆಲವ್ರಿಗೆ. ಈ ಮಕ್ಕಳಲ್ಲಿ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ, ಯಾವುದ್ರಲ್ಲೂ ಅವ್ರಿಗೆ ಇಂಟ್ರೆಸ್ಟೇ ಇರಲ್ಲ. ಯಾವ ಊಟ ಕೊಟ್ಟರು ಬೇಡ ಬೇಡ ಅಂತಿರ್ತಾರೆ. ಊಟ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ ಮಕ್ಕಳಿಗೆ. ಅವ್ರಿಗೆ ತುಂಬ ಸುಸ್ತಿರುತ್ತೆ ಮೈಯಲ್ಲಿ ಕೆಲವ್ರಿಗೆ. ಅಂಥವ್ರು ಈ ಜ್ಯೂಸನ್ನ ನೀವು ದಿನ ಒನ್ ಟೈಮ್ ಕುಡಿತಾ ಬಂದರೆ ಫುಲ್ ಆ್ಯಕ್ಟಿವ್ ಆಗಿಬಿಡ್ತಾರೆ. ಆ ಜ್ಯೂಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ನೋಡಿ, ಖರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಮಸ್ಕ್ ಮೆಲನ್ ಅಂತ ಅಂತಾರೆ. ಇದನ್ನು ಒಂದು ಹಣ್ಣು ತೊಗೊಳ್ಳಿ. ನಾವು ವಿಟಮಿನ್ಸ್ ಟ್ಯಾಬ್ಲೆಟ್ ತೊಗೊಳ್ಳೋ ಬದಲು ನಾವು ದಿನಕ್ಕೆ ಇದು ಒಂದು ಹಣ್ಣು ತಿಂದರೆ ಸಾಕು, ನಮ್ಗೆ ಎಷ್ಟು ಬೇಕೋ ಅಷ್ಟು ಎನರ್ಜಿ ಸಿಗುತ್ತೆ ಇದರಲ್ಲಿ. ಈ ಥರ ಪಟ್ಟಿ ಪಟ್ಟಿ ಇರೋ ಹಣ್ಣು ತೊಗೊಳ್ಳಿ. ಇದರಲ್ಲಿ ಮೆಡಿಸಿನ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಇದರಲ್ಲಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ 2 ಲವಂಗ ತೊಗೊಂಡಿದ್ದೀನಿ, 4 ಕಾಳಷ್ಟು ಮೆಣಸು ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಹೋಳು ನಿಂಬೆ ಹಣ್ಣು ತೊಗೊಂಡಿದ್ದೀನಿ, 1 ಸ್ಪೂನ್ನಷ್ಟು ಜೇನುತುಪ್ಪ ಬೇಕಾಗುತ್ತೆ. ಇವಾಗ ಸ್ಟಾರ್ಟ್ ಮಾಡೋಣ. ಫಸ್ಟ್ಗೆ ನಾವು ಹಣ್ಣನ್ನ ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡಿ ಇದ್ರೊಳಗಿರೋ ಬೀಜನೆಲ್ಲ ತೆಗೆದಿಟ್ಕೋಬೇಕು. ನೋಡಿ, ನಾನು ಬೀಜನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ಸ್ಪೂನ್ ಸಹಾಯದಿಂದನೇ ನಾವು ಈ ಥರ ಒಳಗಡೆ ಪಲ್ಪ್ ಎಲ್ಲ ತಕ್ಕೊಳ್ಳೋಣ. ಈ ಥರ ನೋಡಿ, ಸ್ಪೂನಲ್ಲೇ ಬಂದ್ಬಿಡುತ್ತೆ ಈಸಿಯಾಗಿ. ಈ ಥರ ಅದನ್ನು ಸ್ಕ್ರ್ಯಾಪ್ ಮಾಡ್ತಾ ಮಾಡ್ತಾ ನಾವು ಇದನ್ನೆಲ್ಲ ತೆಗೆದು ಒಂದು ಮಿಕ್ಸಿಗೆ ಹಾಕ್ಕೊಳ್ಳೋಣ, ಒಂದು ಮಿಕ್ಸಿ ಜಾರ್ಗೆ. ವಿಟಮಿನ್ ಟ್ಯಾಬ್ಲೆಟ್ಸು, ಸುಸ್ತಾದರೆ ಸಾಕು ವಿಟಮಿನ್ ಟ್ಯಾಬ್ಲೆಟ್ಸು, ಬಿ ಕಾಂಪ್ಲೆಕ್ಸು ಆ ಥರ ತೊಗೊಳ್ತಾ ಇರ್ತೀವಿ. ಅದರಿಂದ ನಮಗೆ ಸೈಡ್ ಎಫೆಕ್ಟ್ಸೇ ಜಾಸ್ತಿ ಇರುತ್ತೆ ನಾವು ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ. ನಾವು ಈ ಥರ ನಮಗೆ ಸಿಗೋವಂಥ ಹಣ್ಣುಗಳಲ್ಲಿ ಅದರಲ್ಲೂ ಕಮ್ಮಿ ರೇಟ್ ಇದರಲ್ಲಿ ನಾವು ದಿನ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೋದು. ನೋಡಿ, ಈ ಪಲ್ಪೆಲ್ಲ ತೆಗೆದು ನಾನು ಒಂದು ಜಾರಲ್ಲಿ ಇಟ್ಕೊಂಡಿದ್ದೀನಿ. ನಾವು ಫಸ್ಟಿಗೆ ಈ ಮೆಣಸು ಮತ್ತು ಈ ಲವಂಗನ ಪುಡಿ ಮಾಡ್ಕೊಳ್ಳೋಣ. ನೋಡಿ, ನಾನು ಪುಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿನೂ ಹಾಕ್ಕೊಳ್ಳೋಣ, ನಿಂಬೆಹಣ್ಣಿನ ರಸ, 1 ಸ್ಪೂನ್ನಷ್ಟು ಜೇನುತುಪ್ಪ ಸೇರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಬೇರೆ ಏನೂ ಸೇರಿಸ್ತಿಲ್ಲ. ನಿಮ್ಗಿನ್ನೂ ಸ್ವೀಟ್ನೆಸ್ ಬೇಕು ಅಂದರೆ ಕಲ್ಸಕ್ಕರೆ ಸೇರಿಸ್ಕೊಳ್ಳಿ. ಇದು ಹೆಲ್ತ್ ಡ್ರಿಂಕ್ ಆಗಿರೋದ್ರಿಂದ ನಾನು ಇದರಲ್ಲಿ ಜೇನುತುಪ್ಪ ಸೇರಿಸ್ತಾ ಇದ್ದೀನಿ. ಇದನ್ನು ಫುಲ್ಲು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ನಾನು ನೀರು ಸೇರಿಸಿಲ್ಲ, ಹಾಗೆ ಗಟ್ಟಿಯಾಗಿ ಒಂದು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ರೆಡಿ ಆಯಿತು ಜ್ಯೂಸ್. ಇದು ಗಟ್ಟಿಯಾಗಿ ತೊಗೋಬೇಕು ನಾವು. ಯಾರಿಗೆ ಮೈಯಲ್ಲಿ ತುಂಬ ಸುಸ್ತಿದೆ, ಒಂದು ಚೈತನ್ಯ ಇಲ್ಲ ಅನ್ನೋಂಥವ್ರು ಇದನ್ನ ದಿನ 1 ಟೈಮ್ 1 ಗ್ಲಾಸಷ್ಟು 1 ಕಪ್ನಷ್ಟು ತೊಗೊಂಡ್ರೆ ಅವರು ಫುಲ್ಲು ಎನರ್ಜೆಟಿಕ್ ಆಗಿಬಿಡ್ತಾರೆ. ಈ ರೆಸಿಪಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಯಾರಿಗಾದ್ರೂ ಸುಸ್ತಿರೋರಿಗೆ ಅಂಥವ್ರಿಗೆ ಇದನ್ನು ಮಾಡಿಕೊಡಿ. ದಿನ 1 ಟೈಮ್ ಕೊಟ್ಟರೆ ಸಾಕು, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ಸ್ ಮಾಡಿ, ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಹೊಸ ರೆಸಿಪೀಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.